ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ವರ್ಕೆರೆ ದೇವರಪುರ ಅಂತ ಕರಿತೀವಿ. ಎಚ್ ಡಿ ಪುರ ಅಂತ ಕರೀತಾರೆ. ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗದಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ ಎಚ್ ಡಿ ಪುರ, ವರ್ಕೆರೆ ದೇವರಪುರ ಅಂತ. ನೋಡಿ, ಇದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ನೀವು ನೋಡ್ತಾ ಇರೋದು ತಿರುಪತಿ ತಿಮ್ಮಪ್ಪನ ಪಾದ. ಮೊದಲು ಇಲ್ಲಿ ನಂದನ ಹೊಸೂರು ಅಂತ ಇತ್ತು. ಅಲ್ಲಿ ನಂದ ಮಹಾರಾಜ, ನಂದರಾಜ ಅಂತ ರಾಜ ಇದ್ದ. ಇಲ್ಲಿನ ಜನಗಳು ತಿರುಪತಿ ತಿಮ್ಮಪ್ಪನಿಗೆ ಕಾಲ್ನಡಿಗೆ ಎಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಅಲ್ಲಿ ಕಳ್ಳರ ಕಾಟ ಜಾಸ್ತಿಯಾಗಿ ಅವರು ತಿರುಪತಿ ತಿಮ್ಮಪ್ಪನಿಗೆ ಹೋಗುವ ಸಂದರ್ಭದಲ್ಲಿ ದುಡ್ಡು ಇನ್ನೊಂದು ಮತ್ತೊಂದು ಅವ್ರ ಹತ್ರ ಎಲ್ಲ ಕಸ್ಕೊಂಡು ನಂದರಾಜ ಈ ಚರ್ಮದ ನಾಣ್ಯಗಳನ್ನ ಇಟ್ಬಿಟ್ಟು ತಿರುಪತಿ ತಿಮ್ಮಪ್ಪಗೆ ಕಳಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪ ಕೋಪಗೊಂಡು ತಿರುಪತಿ ತಿಮ್ಮಪ್ಪ ತಿರುಪತಿಯಿಂದ 3 ಹೆಜ್ಜೆಯಲ್ಲಿ ಬಂದು ನಂದನ ಹೊಸೂರು ಅನ್ನೋ ಗ್ರಾಮದಲ್ಲಿ ನಂದರಾಜನ್ನ ಏನು ಒಂದು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಆ ಸ್ವಾಮಿ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ವರ್ಕೆರೆ ದೇವರಪುರ. ಇದು ನೀವು ನೋಡ್ತಾ ಇರೋದು ಕರೇಕಲ್ಲು ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನ ಮೊದಲನೇ ಪಾದ ಇದೆ. ನೋಡಿ, ಎಲ್ಲರೂ ಕಣ್ ತುಂಬಿಸ್ಕೊಳ್ಳಿ, ಕೈ ಮುಗಿರಿ, ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಕರ್ನಾಟಕದಲ್ಲಿ ಏಕೈಕ ಪುಣ್ಯಕ್ಷೇತ್ರ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದ ನೀವು ನೋಡ್ತಾ ಇರೋದು. ಆ ನಂದರಾಜನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಇನ್ನೊಂದು, ಈ ಕ್ಷೇತ್ರದಲ್ಲಿ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಏಕೈಕ ಕ್ಷೇತ್ರ ಕರೇಕಲ್ ಬೆಟ್ಟ, ಎಚ್ ಡಿ ಪುರ, ವರ್ಕೆರೆ ದೇವರಪುರ. ಚಿತ್ರದುರ್ಗದಿಂದ ಸುಮಾರು 30 ಕಿಲೋಮೀಟರ್ ದೂರ ಆಗುತ್ತೆ. ಚಿತ್ರದುರ್ಗದಿಂದ ಚಿತ್ರಹಳ್ಳಿ ಗೇಟಿಗೆ ಕ್ರಾಸಿಗೆ ಬಂದು ಒಳಗಡೆ ಬರಬೇಕು. ಗವರ್ನಮೆಂಟ್ ಬಸ್ಸು ಇದ್ದಾವೆ, ಸರ್ಕಾರಿ ಪ್ರೈವೇಟ್ ಬಸ್ಸುಗಳು ಇದ್ದಾವೆ. ನೋಡಿ, ನೀವು ನೋಡ್ತಾ ಇರೋದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದ. ಎಲ್ಲ ಕಣ್ತುಂಬಿಸ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿರಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಉದ್ಭವ ಮೂರ್ತಿಯಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆ ನಿಂತ ಪುಣ್ಯಕ್ಷೇತ್ರ ತೋರಿಸ್ತೀನಿ. ನೀವು ನೋಡ್ತಾ ಇರೋದು ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವ ಮೂರ್ತಿ, ಕರೇಕಲ್ ಬೆಟ್ಟ. ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಎಚ್ ಡಿ ಪುರ, ವರ್ಕೆರೆ ದೇವರಪುರ. ಅದರಿಂದ ಮೇಲ್ಗಡೆ ಒಂದು 2ರಿಂದ 3 ಕಿಲೋಮೀಟ್ರ್ ಬಂದರೆ ಕರೇಕಲ್ ಬೆಟ್ಟ ಅಂತ ಕರಿತೀವಿ. ಉದ್ಭವ ಮೂರ್ತಿ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿ, ಮೂಲ ಉದ್ಭವ ಮೂರ್ತಿ ಇಲ್ಲೇ ಇರೋದು. ನೋಡಿ, ಇದನ್ನು ಕೃಷ್ಣಾಚಲ ಬೆಟ್ಟ ಅಂತಲೂ ಕರೀತಾರೆ, ಕರೇಕಲ್ ಬೆಟ್ಟ ಅಂತಲೂ ಕರೀತಾರೆ. ನೋಡಿ, ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ 3 ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ಅದು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಟಲ್ಲೇ ಇದೆ. ನಮಸ್ಕಾರ. ನೋಡಿ, ಈ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ 12 ವರ್ಷಕ್ಕೊಮ್ಮೆ ಗುಂಡಿನ ಸೇವೆ ಅಂತ ಮಾಡ್ತಾರೆ. ದಾಸಯ್ಯನ ಎದೆ ಮೇಲೆ ಈ ಗುಂಡಿನ ಕಲ್ಲುಗಳಿಟ್ಟು ಸುತ್ತಿಗೆಯಿಂದ ಹೊಡಿತಾರೆ. ಅಷ್ಟು ವಿಶೇಷತೆ ಇದೆ ಇದು. ಕರೇಕಲ್ ಬೆಟ್ಟ ಅಂತ ಕರೀತಾರೆ, ಕೃಷ್ಣಗಿರಿ ಬೆಟ್ಟ ಅಂತಲೂ ಕರೀತಾರೆ. ನಮಸ್ಕಾರ.